ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆಯ ಭಾನುವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಭಗೀರಥಿಯವರು ಮೀಡಿಯಾದವ್ರನ್ನ ಕರೆಸಿ ಅವ್ರ ಮನೆಯವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಮತ್ತು ಹಾಗೆಯೇ ಈ ಒಂದು ಎಪಿಸೋಡಲ್ಲಿ ಚಂಪಾನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವಳು ನಮ್ಮನೆ ಎರಡನೇ ಸೊಸೆ ಚಂಪಾ ಅಂತ. ನಾನು ಪ್ರೀತಿಯಿಂದ ಇವಳನ್ನ ಚಂಪಿ ಅಂತ ಕರಿತೀನಿ. ಭಾಳ ಗುಣವಂತೆ, ತುಂಬ ಒಳ್ಳೆ ಹುಡುಗಿ. ಇನ್ನು ಬಂದು ಇವನು ಕ್ವಾಟ್ಲೆ ಅಂತ, ಈ ಮನೆ ಮೊಮ್ಮಗ ಇದ್ದಂಗೆ ಇವನು ಕೂಡ ತುಂಬ ಕ್ವಾಟ್ಲೆ ಕೊಡ್ತಾನೆ. ಅದಕ್ಕೆ ಇವನ ಹೆಸರನ್ನು ನಾವು ಕ್ವಾಟ್ಲೆ ಅಂತ ಇಟ್ಕೊಂಡಿದ್ದೀವಿ. ಅಂದಾಗೆ ಅಲ್ಲಿ ಬರ್ತಾ ಇದ್ದಾರೆ ನೋಡ್ರಿ, ಅವನೇ ನನ್ನ ಮುದ್ದು ಮೊಮ್ಮಗ ಅಂತ ಹೇಳ್ತಾರೆ. ಆಗ ಭದ್ರಾ ಬಂದು ಏನು ಇದು ಹಳೆ ಮುದುಕಿ ಅಂತ ಹೇಳ್ತಾರೆ. ಆಗ ಭಗೀರಥಿಯವರು ಸುಮ್ಮನೆ ಇಲ್ಲ, ನಾನೇನೋ ಒಂದು ಹೇಳ್ತೀನಿ ಅಂದ್ಬಿಟ್ಟು ಭದ್ರಾ ಬಗ್ಗೆ ಕೂಡ ಇವನೇ ಈ ಮನೆ ಮುದ್ದು ಮೊಮ್ಮಗ, ಈ ಮುದ್ದು ಸೊಸೆ ಗಂಡ, ಪ್ರೀತಿಯ ಗಂಡ ಭದ್ರೇಗೌಡ ಅಂತ, ಇವನು ತುಂಬ ಸಾಧನೆ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಭದ್ರನ ಬಗ್ಗೆ ಕೂಡ ತುಂಬ ಹೊಗಳುತ್ತಾ ಇರ್ತಾರೆ. ಆವಾಗ ಆ್ಯಂಕರ್ ಇದ್ದವರು, ಅಲ್ಲ ಭಗೀರಥಿ ಅಮ್ಮ ಅವರೇ, ನೀವು ಇಷ್ಟೊಂದು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ, ನನ್ನ ಕೆಲಸ ಹೊಂಟೋಗುತ್ತಷ್ಟೇ ಅಂತ ಹೇಳ್ತಾರೆ. ಆಗ ಭಗೀರಥಿಯವರಿದ್ದವರು, ಅಯ್ಯೋ ನಿನ್ನೋ ಟೈಮಲ್ಲಿ ನೋಡಿದ್ರು ನಾನೇನವ ಮಾಡಲಿ, ತಗೊಳ್ಳವ ಮೈಕ್ನ ಅಂತ ಹೇಳಿ ಅವ್ರ ಕೈಲೇ ಮೈಕ್ನ ಕೊಡ್ತಾರೆ. ಆಗ ಆ ಮೀಡಿಯಾದವರು ಶಿವರಾಮೇಗೌಡ್ರ ಹತ್ರ ಹೋಗ್ಬಿಟ್ಟು, ನಮಸ್ತೆ ಸರ್, ಅಂದ ಹಾಗೆ ನಿಮ್ಮ ಸೊಸೆದು ನಾಳೆ ಇವತ್ತು ಎಕ್ಸಾಮ್ ಬರ್ಸಕ್ಕೆ ಹೋಗ್ತಾ ಇದ್ದೀರಾ, ಹಂಗೆ ಅವರು MBBS ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಂತ ಕೇಳ್ತಾಳೆ. ಅವಾಗ ಶಿವರಾಮೇಗೌಡರು ಇದ್ದವರು, ಹೌದೌದು, ನನಗೆ ತುಂಬ ಶಾನೆ ಆಗ್ತಾ ಇದೆ ಅದ್ರ ಬಗ್ಗೆ. ನನ್ನ ಸೊಸೆ ಅಂತಲ್ಲ, ಯಾರೇ ಹೆಣ್ಮಕ್ಳು ಚೆನ್ನಾಗಿ ಓದಿ ಅಚೀವ್ ಮಾಡಿದ್ರೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಆಗ ಮೀಡಿಯಾದವ್ರು ಮತ್ತೆ ಕ್ವಶನ್ ಕೇಳ್ತಾ ಇದ್ದಾರೆ, ಅಲ್ಲ ಗೌಡ್ರೆ, ಇವತ್ತಿನ ಕಾಲದಲ್ಲಿ ನನ್ನ ಮನೆ ಸೊಸೆ ಸಾಕು, ಇನ್ನೇನು ಹೋಗೋದು ಬೇಡ, ಆಚೆ ಎಲ್ಲೂ ಹೋಗೋದು ಬೇಡ, ಮನೇಲಿರಲಿ ಅನ್ನೋ ಕಾಲದಲ್ಲಿ ನಿಮ್ಗೆ ಹೇಗೆ ಈ ಥರ ಆಸೆ ಹುಡ್ತು ಅಂತ ಹೇಳ್ತಾರೆ. ಆಗ ಅವನು ಹಾಗೆ ನಿಂತಿರ್ತಾನೆ ಶಿವರಾಮೇಗೌಡರು. ಇಲ್ಲಿ ಭಗೀರಥಿಯವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ, ಅದು ಬೇರೆಯವ್ರ ಹಟ್ಟಿಲಿ ಕಣವ, ಓದಕ್ಕೆ ಹೋಗ್ಬಾರ್ದು ಹಂಗೆ ಹಿಂಗೆ ಅನ್ನೋದು. ನಮ್ಮ ಹಟ್ಟಿಲಿ ಹಂಗೆಲ್ಲ ಇಲ್ಲ. ನನ್ನ ಮಗ ಶಿವರಾಮ ಯಾವತ್ತೂ ಈ ಹಟ್ಟಿ ಸೊಸೆದಿರು ಕಾಲಿಟ್ಟು ಆಚೆ ಹೋಗ್ಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ನೀನು ಓದ್ತೀಯಾ ಓದು ಅಂತ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಇದು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು, ಇದು ಸ್ಫೂರ್ತಿ ಆಗಬೇಕು ಕಣವ ಅಂತ ಹೇಳ್ತಾರೆ. ತದಾದ ನಂತರ ಮೀಡಿಯಾದವರು ಭದ್ರನ ಹತ್ರ ಹೋಗ್ಬಿಟ್ಟು, ಅಂದಾಗೆ ಸರ್ ನೀವೆಷ್ಟು ಓದಿರೋದು ಅಂತ ಕೇಳ್ತಾರೆ. ಭದ್ರಾ ಇದ್ದವನು, ನಾನೇನು ಅಷ್ಟು ಓದಿಲ್ಲ, ಒಂದು ಹೈಸ್ಕೂಲ್ ಗಂಟ ಓದಿದ್ದೀನಿ ಅಂತ ಹೇಳ್ತಾನೆ. ಆಗ ಮೀಡಿಯಾದವರು, ಓಹ್ ತುಂಬ ಗ್ರೇಟ್ ಸರ್, ನೀವು ಕಡಿಮೆ ಓದಿದ್ರು ನಾನು ಹೆಂಡತಿ ಓದಬೇಕು ಅಂತ ಆಸೆ ಪಡ್ತಾ ಇದ್ದೀರಲ್ಲ, ತುಂಬ ಖುಷಿ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ ಹೇಳ್ತಾಳೆ. ಆಗ ಭದ್ರಾ ಅದು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಭಾಗೀರಥಿಯವರು, ಅಯ್ಯೋ ಅದನ್ನೇನವ ಕೇಳ್ತೀಯಾ, ನಮ್ಮ ಮುದ್ದು ಸೊಸೆ ಓದಬೇಕು ಅಂತಂದರೆ ಇವನೇ ಮೊದಲು ಅಲ್ಲಿ ರೆಕ್ಕೆ ಕಟ್ಟಿ ಹಾರಿಸಿದ್ದು, ಅದೇನೋ ಹಾಲ್ ಟಿಕೆಟು ಅಂತ ಕೊಡ್ತಾರಲ್ಲ ಪರೀಕ್ಷೆ ಬರೆಯೋಕ್ಕೆ, ಅದನ್ನು ಬೆಂಗಳೂರು ತನಕ ಹೋಗಿ ಈಸ್ಕೊಂಡು ಪೊಲೀಸ್ ಕೈಲಿ ಒದೆ ತಿನ್ಕೊಂಡು ಈಸ್ಕೊಂಬಂದು ಕೊಟ್ಟಿರೋದು ಹೆಂಡ್ತಿಗೆ. ಅಷ್ಟೇ ಅಲ್ಲದೆ ಇವನು ಯಾವುದೇ ಮಕ್ಕಳು ಓದ್ತೀನಿ ಅಂದರೂ ಕೂಡ ಅವ್ನು ಕಷ್ಟಪಟ್ಟಾದ್ರೂ ಸಹಾಯ ಮಾಡ್ತಾನೆ ಅಂತ ಒಳ್ಳೆ ಗುಣ ಕಣವ ನನ್ನ ಮೊಮ್ಮಗಂದು. ಇವತ್ತು ಕೂಡ ಅವ್ನ ಹೆಂಡ್ತಿ ವಿದ್ಯೆನ ಪರೀಕ್ಷೆ ಬರ್ಸೋಕ್ಕೆ ಅವಳು ಕಾಲು ಲೇಟಾಗದೆ ಅಂದ್ಬಿಟ್ಟು ಇವನೇ ಅವ್ನ ಕೈಯಾರೆ ಎತ್ಕೊಂಡೋಗಿ ಪರೀಕ್ಷೆ ಬರ್ಸೋಕ್ಕೆ ರೆಡಿ ಮಾಡ್ಕೊಂಡವನೇ. ಅಂದಾಗೆ ಡಾಕ್ಟ್ರು ಆ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದರು. ಆದರೆ ನಮ್ಮ ಭದ್ರಾ, ಅಯ್ಯೋ ನಾನಿರ್ಬೇಕಾದ್ರೆ ನನ್ನ ಹೆಂಡ್ತಿ ವೀಲ್ ಚೇರಲ್ಲಿ ಹೋಗ್ಬೇಕೆ ಅಂತ ಅವನೇ ಅವ್ನ ಕೈಯಾರೆ ಎತ್ಕೊಂಡೋಗಿ ಎಕ್ಸಾಮ್ ಬರ್ಸೋಕ್ಕೆ ರೆಡಿ ಮಾಡ್ಕೊಂಡಿದ್ದಾನೆ ಕಣವ. ಅಷ್ಟು ಇಷ್ಟಪಡ್ತಾನೆ ಅವನ ಹೆಂಡ್ತಿನ ಅಂತ ಹೇಳ್ತಿರ್ತಾಳೆ. ಆಗ ಭದ್ರಾ ಇದ್ದವನು, ಅಮ್ಮಮ್ಮ ನೀನು ಯಾಕೋ ಜಾಸ್ತಿ ಮಾತಾಡ್ತಾ ಇದೀಯ, ನೀನು ಹಿಂಗೆ ಮಾತಾಡ್ತಾ ಇದ್ರೆ ಅವಳಿಗೆ ಪರೀಕ್ಷೆ ಬರೆಯೋಕ್ಕೆ ಟೈಮಾಗಿ ಹಾಕಿಲ್ವೇ ಅಂತ ಮೆಲ್ಲಗೆ ಹೇಳ್ತಾ ಕಿವಿನಲ್ಲಿ. ಆಗ ಭಾಗೀರಥಿಯವರು, ಅಯ್ಯೋ ಹೋಗು ಎಕ್ಸಾಮ್ ಬರೆಯೋಕ್ಕೆ ಟೈಮ್ ಆಯಿತು, ಪರೀಕ್ಷೆ ಬರೆಯೋಕ್ಕೆ, ಮೊದಲು ಅವಳನ್ನು ಎತ್ಕೊಂಬಂದ್ಬಿಡು ಹೋಗು ಅಂತ ಹೇಳ್ಬಿಟ್ಟು ಮೀಡಿಯಾದವ್ರಿಗೆ, ನೀವೆಲ್ಲ ಅವನು ಹೆಂಡ್ತಿನ ಎತ್ಕೊಂಬರೋದನ್ನು ಫೋಕಸ್ ಮಾಡಿ ವಿಡಿಯೋ ಮಾಡಬೇಕು ಕಣ್ರಪ್ಪ ಅಂತ ಹೇಳ್ತಾರೆ. ಆಗ ಭದ್ರಾ ಇದನ್ನು, ನಿಂದು ಯಾಕೋ ಜಾಸ್ತಿ ಆಯಿತು, ಬಂದು ಉತ್ತರ ಕೊಡ್ತೀನಿ ಎಲ್ಲದಕ್ಕೂ ಹಳೆ ಮುದುಕಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಬಂದು ನೋಡಿದ್ರೆ ವಿದ್ಯಾ ಸುಮ್ಮನೆ ಕೂತಿರ್ತಾಳೆ ವೀಲ್ ಚೇರ್ ಮೇಲೆ. ಆಗ ಭದ್ರಾ ಬಂದು ವಿದ್ಯೆ ನೋಡ್ಬಿಟ್ಟು, ಅಯ್ಯೋ ಅಲ್ಲಿ ಅಪ್ಪಯ್ಯ ಅಲ್ಲಿ ಅರ್ಜೆಂಟ್ ಮಾಡಿ ಕರೀತಾವ್ರೆ, ಪರೀಕ್ಷೆಗೆ ಗೊತ್ತಾಯಿತು ಅಂದರೆ ನೀನು ನೋಡಿದ್ರೆ ಇನ್ನೂ ಈ ಗುಪ್ಪಟ್ಟೆ ಮಕ ಓದ್ಕೊಂಡು ಹಿಂಗೆ ಕೂತಿದ್ಯಾ, ಅಯ್ಯೋ ಅದು ಅಲ್ಲದೆ ಬಟ್ಟೆನೂ ಚೇಂಜ್ ಮಾಡಿಲ್ಲ, ನಿಂಗೆ ಬಟ್ಟೆ ಚೇಂಜ್ ಮಾಡೋಕ್ಕೇನು ಹೋಗಿ ಚೇಂಜ್ ಮಾಡ್ಕೊಂಬ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದೋಳು, ಅದು ಹೆಂಗೆ ಚೇಂಜ್ ಮಾಡಾನೆ ಅಂತಾಳೆ. ಆಗ ಭದ್ರ ಇದ್ದೋಳು, ಅದು ಹೆಂಗೆ ಚೇಂಜ್ ಮಾಡಾನೆ ಅಂದರೆ ಇಷ್ಟು ದಿನ ನೀನೇ ಮಾಡ್ತಾ ಇರಲಿಲ್ವ, ಹೋಗಿ ಮಾಡ್ಕೊಂಬ ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದೋಳು, ಈಗ ಬಟ್ಟೆ ಚೇಂಜ್ ಮಾಡೋಕ್ಕೆ ಇಲ್ಲಿ ಕಾಲು ಬ್ಯಾಂಡೇಜ್ ಹಾಕಿಲ್ವಾ, ಹಂಗಾಗಿ ನಂಗೆ ಮಾಡೋಕ್ಕಾಗ್ತಾಯಿಲ್ಲ, ಹೋಗಿ ಯಾರನ್ನಾರ ಕರ್ಕೊಂಬನ್ರಿ, ಹೋಗಿ ಚಂಪಿನ ಯಾರನ್ನೋ ಅವಾಗ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಭದ್ರ ಅಲ್ಲಿಂದ ಹೋಗಿ ಚಂಪನ್ ಕರೆಯೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಗ ಭಗೀರಥಿ ಇದ್ದವರು,
ಚಂಪಾ ಅವ್ನು ಕರಿತಾವನೆ ಅಂತ ನೀನು ಬಂದೇ ಬಾವಾ ಅಂತ ಹೋಗ್ಬೇಡ, ಸುಮ್ಮನೆ ನಿಂತ್ಕೊ ನೀನು ಅಂತ ಹೇಳ್ಕೊಟ್ಬಿಡ್ತಾಳೆ. ಆಗ ಭದ್ರ ಏನೇನೋ ಸಾಹಸ ಮಾಡ್ತಾ ಇರ್ತಾನೆ ಅವಳನ್ನ ಕರೆಯೋದಕ್ಕೆ. ಆ ಕಡೆ ಚಂಪಾ ತಿರುಗಿ ನೋಡೋದೇ ಇಲ್ಲ. ಆವಾಗ ಭಗೀರಥಿಯವರು ಅಯ್ಯೋ ಅಲ್ಲಿ ನೋಡ್ಲ ಶಿವರಾಮ ಒಬ್ಬನೇ ಬಂದವನೇ ವಿದ್ಯೆನ ಕರ್ಕೊಂಬರ್ದೇನೆ ಅಂತ ತೋರಿಸ್ಬಿಡ್ತಾರೆ. ಆಗ ಶಿವರಾಮೇಗೌಡರಿದ್ದವರು ಏನ್ಲ ಮಾಡ್ತಾ ಇದೆಯಾ, ಓಲ ಒತ್ತಾಯ್ತು ಪರೀಕ್ಷೆ ಕರ್ಕೊಂಬ ಮೊದಲು ಅಂತ ಹೇಳ್ತಾರೆ. ಆಗ ಭದ್ರ ಇದನ್ನು ಅದು ಅಂತ ಹೇಳ್ತಿರ್ತಾನೆ ಶಿವರಾಮೇಗೌಡರು. ಅದು ಇಲ್ಲ ಇದು ಇಲ್ಲ ಫಸ್ಟ್ ಕರ್ಕೊಂಬ ಹೋಗಲ್ಲಿ ಅಂತ ಹೇಳ್ತಾರೆ. ಆಗ ಸರಿ ಅಂದ್ಬಿಟ್ಟು ಭದ್ರ ಅಲ್ಲಿಂದ ಓಡ್ ಬರ್ತಾನೆ. ಮತ್ತೆ ಅಲ್ಲಿ ಚಂಪಾ ನಾನು ಏನೇ ಮಾಡಿದ್ರು ಕರೆಯೋದಕ್ಕೆ ನೋಡ್ತಾನೆ ಇಲ್ಲ ಅವಳು ನನ್ನನ್ನು, ನಾನೇನು ಮಾಡಲಿ ಅಂತ ಹೇಳ್ತಾನೆ ವಿದ್ಯೆಗೆ. ಆಗ ವಿದ್ಯೆ ಇದ್ದವಳು ಮತ್ತೆ ನಾನೇನು ಮಾಡಲಿದ್ರೆ ಈಗ ನಾನು ಹೆಂಗೆ ಸೀರೆ ಉಟ್ಕೊಳ್ಳಿ, ಯಾವ್ಯಾರು ಬೇರೆ ಹೆಂಗಸ್ರನ್ನಾರು ಕರ್ಕೊಂಬರ್ಬೇಕಲ್ವೇ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು ಹೆಂಗಸರು ಇಲ್ಲ ಅಲ್ಲಿ, ಅಪ್ಪಯ್ಯ ನೋಡಿದ್ರೆ ಶಾನೆ ಅರ್ಜೆಂಟ್ ಮಾಡ್ತಾವ್ರೆ, ನಾನೇನು ಮಾಡೋಕ್ಕಾಗುತ್ತೆ ಈಗ. ಭದ್ರ ಪರದಾಡ್ತಿರ್ತಾನೆ ಸೀರೆ ಉಡ್ಸೋಕೆ ಯಾರೂ ಇಲ್ವಲ್ಲ ಅಂತ. ಅಷ್ಟರಲ್ಲಿ ಸರು ಬರ್ತಾಳೆ, ಆಟೋ ಇಳ್ದು. ಅದನ್ನು ನೋಡ್ಬಿಟ್ಟು ಭಾಗೀರಥಿಯವರು ಅಯ್ಯೋ ಕ್ವಾಟ್ಲಿ ಇವಳು ಬೇರೆ ಬಂದ್ಬಿಟ್ಲಲ್ಲ, ಅವ್ರ ಅಕ್ಕ ನೋಡೋಷ್ಟೊಳಗೆ ನೀನು ಇಲ್ಲೇ ಕರ್ಕೊಂಬಂದ್ಬಿಡು ಹುಡೋಗು ಅಂತ ಹೇಳಿ ಕಳಿಸ್ತಾರೆ. ಆ ಕ್ವಾಟ್ಲ ಇದನ್ನು ಸರು ಬಾ ಆಮೇಲೆ ಹೋಗಿವಂತೆ ಒಳಿಕೆ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಅವನು ಅವಳನ್ನು ಅವರಿರೋ ಕಡೆನೇ ಕರ್ಕೊಂಡು ಹೋಗ್ಬಿಡ್ತಾನೆ. ಮತ್ತೆ ಇಲ್ಲಿ ಭದ್ರಂಗೆ ಗೋವಿಂದೇಗೌಡರು ಫೋನ್ ಮಾಡ್ತಾ ಇದ್ದಾರೆ. ಆಯ್ತಲ್ಲ ಭದ್ರ ಇನ್ನೂ ಎಷ್ಟೊತ್ತಲ್ಲ ಪರೀಕ್ಷೆಗೆ ತಡವಾಯ್ತಾ ಇದೆ ಕಣ್ಲ, ಬೇಗ ಕರ್ಕೊಂಬರಲ್ಲ ನಿನ್ನ ಹೆಂಡ್ರನ್ನ ಅಂತ. ಆಗ ಭದ್ರ ಇದನ್ನು ಅಯ್ಯೋ ಏನು ಮಾಡೋದು ಇವಾಗ ನಮ್ಮ ಚಿಕ್ಕಪ್ಪ ಬೇರೆ ಫೋನ್ ಮಾಡ್ತಾವ್ರೆ, ಸೀರೆ ಉಡ್ಸೋಕೆ ಬೇರೆ ಯಾರೂ ಇಲ್ಲ, ಏನು ಮಾಡೋದು ಅಂತ ಅಂತಿರ್ತಾನೆ. ಆವಾಗ ಭದ್ರ ಇದ್ದನು ನಾನೇ ಉಡ್ಸನೆ ಅಂತ ಕೇಳ್ತಾನೆ. ಆಗ ವಿದ್ಯಾ ಇದ್ದಳು ಆಹಾ ನೋಡು ಆಸೆ ನೋಡು ಹೆಂಗಿದೆ, ಏನು ಆಸೆ ನಿಮ್ಮದು ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದನು ಎಂಥ ಆಸೆನೂ ಇಲ್ಲ ಗೀಸೇನೂ ಇಲ್ಲ, ಈಗ ಏನು ಮಾಡೋದು ನಮ್ಮಲ್ಲಿ ಚಿಕ್ಕಪ್ಪ ನಮ್ಮ ಅಪ್ಪ ಎಲ್ಲ ಅರ್ಜೆಂಟ್ ಮಾಡ್ತಾವ್ರು ಪರೀಕ್ಷೆಗೆ ತಡವಾಯಿತು ಅಂತ, ಈಗೇನು ಇಲ್ಲೇ ಕುತ್ಕೊಂಡ್ಯಾ ಪರೀಕ್ಷೆಗೆ ಹೋಗ್ದೇನೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದಳು ಏನಿಲ್ಲ ನೀವೇ ಉಡ್ಸಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯೆ ಮುಖ ತೊಳ್ಕೊಂಬರ್ತಾಳೆ. ತದಾದ ನಂತರ ಭದ್ರಾನೇ ವಿದ್ಯೆಂಗೆ ನೀಟಾಗಿ ಸೀರೆ ಉಡಿಸ್ತಾನೆ. ಇಬ್ಬರು ಒಬ್ರನ್ನೊಬ್ರು ಹಾಗೆ ನೋಡ್ತಾ ಇರ್ತಾರೆ ಪ್ರೀತಿಯಿಂದ. ಎಲ್ಲ ಆದಮೇಲೆ ವಿದ್ಯೆ ಭದ್ರ ಸೀರೆ ಸರಿಯಾಯಿತೆ ಅಂತ ಕೇಳ್ತಾನೆ. ಆಗ ವಿದ್ಯೆ ಇದ್ದಳು ಹೌದು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ವಿದ್ಯಾ ಭದ್ರ ಅವಳ ಕೈನಲ್ಲಿ ಅವಳನ್ನ ಎತ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಅದನ್ನು ನೋಡಿದಂಥ ಭಗೀರಥಿಯವರು ಮಗನೇ ಈಗ ನೋಡು ಭಾಳ ಚೆನ್ನಾಗಿ ಕಾಣಿಸ್ತಿದ್ಯಾ, ಇಷ್ಟೇ ಅಲ್ಲ ಇನ್ನೂ ಆಡಿಸ್ತೇನೆ ನಿನ್ನ, ನೋಡ್ತಾ ಇರು ಹೆಂಗೆ ಆಡಿಸ್ತೇನೆ ಅಂತ, ಬಾ ಅಂತ ಹೇಳಿ ಕರೀತಾರೆ. ಅಷ್ಟರಲ್ಲಿ ಇವರು ಕೂಡ ಬರ್ತಾರೆ ಮೀಡಿಯಾ ಮುಂದೆ. ಮೀಡಿಯಾದವ್ರು ಕೇಳ್ತಾ ಇದ್ದಾರೆ ವಿದ್ಯಾ ಅವರೇ ನಮಸ್ಕಾರ, ನೀವು ಈ ಮನೆ ಸೊಸೆ ಅಂತ ಗೊತ್ತಾಯಿತು, ಅಂದಾಗ ಇವತ್ತು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ, ಇದರಲ್ಲಿ ನಿಮ್ಮ ಮಾವ ಮತ್ತು ನಿಮ್ಮ ಗಂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ ಅಂತ ಕೇಳ್ಪಟ್ವಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಆಗ ವಿದ್ಯಾ ಇದ್ದವಳು ಹೌದೌದು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಅವ್ರ ಮಾವನ ಬಗ್ಗೆ ತುಂಬಾ ಹೊಗಳುತ್ತಾಳೆ. ತದಾದ ನಂತರ ಕಾರಲ್ಲಿ ವಿದ್ಯೆನ ಎಕ್ಸಾಮ್ ಬರೆಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.